ನಮಸ್ಕಾರ. ಇದು ದ ಡೀಪ್ ಡೈವ್. ಇವತ್ತು ನಾವು ಸೆಪ್ಟೆಂಬರ್ 3 ಮತ್ತು 4, 2025ಕ್ಕೆ ನಡೆದ 56ನೇ GST ಕೌನ್ಸಿಲ್ ಸಭೆ ಇದೆಯಲ್ಲ, ಅದರ ಪ್ರಮುಖ ನಿರ್ಧಾರಗಳ ಬಗ್ಗೆ ಒಂದು ಆಳವಾದ ಅಧ್ಯಯನ ಮಾಡೋಣ. ಇದನ್ನ ಮುಂದಿನ ಪೀಳಿಗೆಯ GST ಸುಧಾರಣೆ ಅಂತ ಕೂಡ ಕರೀತಿದ್ದಾರೆ. ಹೌದು. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಂದ್ರೆ ಸಭೆಯ ಅಧಿಕೃತ ಪ್ರಕಟಣೆಗಳು ಮತ್ತೆ ಕೆಲವು ಆರ್ಥಿಕ ವಿಶ್ಲೇಷಣೆಗಳು. ಈ ಬದಲಾವಣೆಗಳ ನಿಜವಾದ ಅರ್ಥ ಏನು ಅಂತ ನೋಡೋಣ ಅಲ್ವಾ? ಹೌದು, ಖಂಡಿತ. ಈ ಸಭೆಯ ನಿರ್ಧಾರಗಳು ನಮ್ಮ ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ನಿಜವಾಗಿ ದೊಡ್ಡ ಬದಲಾವಣೆಗಳನ್ನೇ ತಂದಿವೆ ಅಂತ ಹೇಳಬಹುದು. ಮುಖ್ಯ ಉದ್ದೇಶಗಳಂತೂ ಸ್ಪಷ್ಟವಾಗಿ ಕಾಣಿಸ್ತಿವೆ. ತೆರಿಗೆಯನ್ನ ಸಿಂಪಲ್ ಮಾಡೋದು, ಕಂಪ್ಲಾಯನ್ಸ್ ಸುಲಭ ಮಾಡೋದು, ಮತ್ತೆ ನಮ್ಮ ಎಕಾನಮಿಗೆ ಒಂದು ಬೂಸ್ಟ್ ಕೊಡೋದು. ಸರಿ. ಅತಿ ಮುಖ್ಯ ಬದಲಾವಣೆ ಅಂದ್ರೆ, ಮೊದಲು 4 ಸ್ಲ್ಯಾಬ್ ಇತ್ತಲ್ಲ, 5%, 12%, 18%, 28%. ಹೌದು ಹೌದು. ಅದರ ಬದಲು ಈಗ ಬೇಸಿಕಲಿ 2 ಮುಖ್ಯ ದರಗಳು. ಒಂದು 5% ಮೆರಿಟ್ ದರ, ಅಂದ್ರೆ ಅಗತ್ಯ ವಸ್ತುಗಳಿಗೆ. ಇನ್ನೊಂದು 18% ಸ್ಟ್ಯಾಂಡರ್ಡ್ ದರ. ಇದರ ಜೊತೆಗೆ ಆಯ್ದ ವಸ್ತುಗಳ ಮೇಲೆ ಒಂದು 40% ಡಿಮೆರಿಟ್ ದರ ಕೂಡ ಇದೆ. ಓಕೆ. ಈ 5%, 18% ಮತ್ತೆ 40% ಇದನ್ನ ಸ್ವಲ್ಪ ವಿವರಿಸೋಣವೇ? ಆ ಡಿಮೆರಿಟ್ ದರ ಅಂದ್ರೆ ಏನು? ಅದು ಯಾವುದಕ್ಕೆಲ್ಲ ಬರುತ್ತೆ? ಖಂಡಿತ. ಈಗ ನೋಡಿ, 5% ರೇಟ್ ಇದೆಯಲ್ಲ, ಅದು ತುಂಬಾ ಅಗತ್ಯದ, ಹೆಚ್ಚು ಬಳಕೆಯಾಗುವ ವಸ್ತುಗಳ ಮೇಲೆ. 18% ಬಂದು ಸ್ಟ್ಯಾಂಡರ್ಡ್ ರೇಟ್, ಅಂದ್ರೆ ಹೆಚ್ಚಿನ ಸರಕು ಸೇವೆಗಳಿಗೆ ಇದೇ ಅನ್ವಯ ಆಗುತ್ತೆ. ಸರಿ. ಇನ್ನು ಡಿಮೆರಿಟ್ ದರ ಅಂದ್ರೆ ಅದು ಸ್ವಲ್ಪ ಹೈಯರ್ ರೇಟ್, ಸಮಾಜಕ್ಕೆ ಅಥವಾ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಪರಿಗಣಿಸುವ ವಸ್ತುಗಳು ಅಥವಾ ಐಷಾರಾಮಿ ವಸ್ತುಗಳು. ಉದಾಹರಣೆಗೆ ಈಗ ನೋಡಿ, ತಂಬಾಕು, ಕೆಲವು ರೀತಿಯ ಪಾನೀಯಗಳು ಮತ್ತೆ ದೊಡ್ಡ ಕಾರುಗಳು, 350 ಸಿಸಿಗಿಂತ ಜಾಸ್ತಿ ಇರೋ ಬೈಕ್ಗಳು, ಇಂಥವಕ್ಕೆಲ್ಲ 40% ಹಾಕಿದ್ದಾರೆ. ಓ, ಹಾಗ ಇದು ಯಾವಾಗ ಜಾರಿಗೆ ಬರುತ್ತೆ? ಈ ಹೊಸ ದರಗಳು ಸೆಪ್ಟೆಂಬರ್ 22, 2025ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸರಿ. ಈ ಬದಲಾವಣೆಗಳ ಹಿಂದೆ ಇರೋ ತರ್ಕ ಏನು? ಬರೀ ಸಿಂಪ್ಲಿಫಿಕೇಶನ್ ಅಷ್ಟೇನಾ ಅಥವಾ ಬೇರೆನಾದ್ರೂ ಕಾರಣ ಇದೆಯಾ? ಇಲ್ಲ, ಹಲವು ಕಾರಣಗಳಿವೆ. ಒಂದು, ನೀವು ಹೇಳಿದ ಹಾಗೆ ಸರಳೀಕರಣ. 2 ಮುಖ್ಯ ದರ ಇದ್ರೆ ಆ ಕ್ಲಾಸಿಫಿಕೇಶನ್ ಗೊಂದಲಗಳೆಲ್ಲ ಕಡಿಮೆ ಆಗತ್ತಲ್ವಾ? ಹೌದು. ಎರಡನೆಯದು ದೇಶೀಯ ಬಳಕೆಯನ್ನ ಉತ್ತೇಜಿಸೋದು. ಈಗ ಹಬ್ಬದ ಸೀಸನ್ ಬೇರೆ ಬರ್ತಿದೆ, ಅದಕ್ಕೆ ಇದನ್ನ ಕೆಲವರು ದೀಪಾವಳಿ ಗಿಫ್ಟ್ ಅಂತ ಕೂಡ ಹೇಳ್ತಿದ್ದಾರೆ. ಮೂರನೇದಾಗಿ, ಈಗ ನೋಡಿ, ಗ್ಲೋಬಲ್ ಎಕಾನಮಿ ಸ್ವಲ್ಪ ಅಲುಗಾಡ್ತಿದೆ. US ಸುಂಕದಂತಹ ವಿಷಯಗಳೆಲ್ಲ ಇವೆ. ಇಂಥ ಟೈಮಲ್ಲಿ ನಮ್ಮ ಆಂತರಿಕ ಬೇಡಿಕೆಯನ್ನ ಸ್ಟ್ರಾಂಗ್ ಮಾಡೋದು ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆಕ್ಚುಲಿ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ವಿಲೋಮ ಸುಂಕ ರಚನೆ ಅಥವಾ IDS ಅಂತಾರಲ್ಲ. IDS. ಹೌದು. ಆ ಸಮಸ್ಯೆಯನ್ನ ಬಗೆಹರಿಸೋ ಪ್ರಯತ್ನ ಕೂಡ ಆಗಿದೆ. ಈ IDS ಅಂದ್ರೆ ಏನು? ಸ್ವಲ್ಪ ಹೇಳ್ತೀರಾ? ಅದನ್ನೇ ಹೇಗೆ ಸರಿ ಮಾಡಿದ್ದಾರೆ? ಖಂಡಿತ. IDS ಅಂದ್ರೆ ಈಗ ಕಚ್ಚಾ ವಸ್ತುಗಳ ಮೇಲೆ ಇರೋ GST ರೇಟ್ ಅದರಿಂದ ತಯಾರಾದ ಫೈನಲ್ ಪ್ರಾಡಕ್ಟ್ ಮೇಲಿನ ರೇಟ್ಗಿಂತ ಜಾಸ್ತಿ ಇರೋದು. ಓ, ಹಾಗಾದ್ರೆ ಉತ್ಪಾದಕರಿಗೆ ಕಷ್ಟ ಅಲ್ವಾ? ಹೌದು. ಅವರಿಗೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್ ಆಗುತ್ತೆ, ಲಾಸ್ ಆಗುತ್ತೆ. ಉದಾಹರಣೆಗೆ, ಈ ಮಾನವ ನಿರ್ಮಿತ ಜವಳಿ ಅಂದ್ರೆ MMF ಮತ್ತೆ ರಸಗೊಬ್ಬರ ಕ್ಷೇತ್ರಗಳಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ, ರಸಗೊಬ್ಬರಕ್ಕೆ ಬೇಕಾದ ಸಲ್ಫ್ಯೂರಿಕ್ ಆಸಿಡ್, ಅಮೋನಿಯಾ ತರದ ಇನ್ಪುಟ್ಸ್ ಮೇಲಿನ ತೆರಿಗೆಯನ್ನ 18ರಿಂದ 5%ಗೆ ಇಳಿಸಿದ್ದಾರೆ. ಹಾಗೇನೆ MMF ನೂಲುಗಳ ಮೇಲಿನ ದರವನ್ನ 12ರಿಂದ 5%ಗೆ ತಂದಿದ್ದಾರೆ. ಸರಿ. ಇದರಿಂದ ಮೇಕ್ ಇನ್ ಇಂಡಿಯಾಗ ಸಹಾಯ ಆಗಬಹುದು. ಖಂಡಿತವಾಗಿಯೂ. ಹಾಗಾದ್ರೆ ನಮ್ಮೆಲ್ಲರ ದಿನನಿತ್ಯದ ಜೀವನದಲ್ಲಿ ಇದರ ಪರಿಣಾಮ ಹೇಗಿರಬಹುದು? ಯಾವುದು ಅಗ್ಗ, ಯಾವುದು ದುಬಾರಿ ಆಗಬಹುದು? ನೋಡಿ, ಇದರ ಹಿಂದಿರೋ ಒಂದು ಮುಖ್ಯ ಐಡಿಯಾ ಅಂದ್ರೆ ಡೈಲಿ ಯೂಸ್ ವಸ್ತುಗಳನ್ನ ಅಗ್ಗ ಮಾಡೋದು ಮತ್ತೆ ಲಕ್ಸುರಿ ಅಥವಾ ಹಾನಿಕಾರಕ ವಸ್ತುಗಳನ್ನ ಸ್ವಲ್ಪ ದುಬಾರಿ ಮಾಡೋದು. ಓಕೆ. ಉದಾಹರಣೆಗೆ, ಈಗ UHT ಹಾಲು, ಪ್ಯಾಕ್ ಮಾಡಿದ ಪನೀರ್, ರೆಡಿ ಟು ಕುಕ್ ಚಪಾತಿ ರೋಟಿ ಇದೆಯಲ್ಲ, ಅದರ ಮೇಲೆ 0 ಟ್ಯಾಕ್ಸ್, ತೆರಿಗೆನೇ ಇಲ್ಲ. ಓ ವಾವ್. ಹೌದು. ಮತ್ತೆ ಬೆಣ್ಣೆ, ತುಪ್ಪ, ಪಾಸ್ತಾ, ಶ್ಯಾಂಪೂ, ಟೂತ್ಪೇಸ್ಟ್, ನಮ್ಕೀನ್, ನೂಡಲ್ಸ್, ಈ ತರದ ಎಷ್ಟೋ ವಸ್ತುಗಳು ಈಗ ಬರೀ 5% ಸ್ಲ್ಯಾಬ್ಗೆ ಬಂದಿವೆ. ಮೊದಲು 12 ಅಥವಾ 18 ಇತ್ತು. ಸರಿ ಸರಿ. ಇನ್ನು ಟಿವಿ, AC, ಕಾರ್ಗಳು, ಅಲ್ಲೂ ಬದಲಾವಣೆಯಾಗಿದೆ.
ಟಿವಿ, ಎಸಿ, ಸಿಮೆಂಟ್, ಚಿಕ್ಕ ಕಾರುಗಳು ಅಂದ್ರೆ 1200 ಸಿಸಿಗಿಂತ ಕಡಿಮೆ ಪೆಟ್ರೋಲ್, 1500 ಸಿಸಿಗಿಂತ ಕಡಿಮೆ ಡೀಸೆಲ್ ಮತ್ತೆ 350 ಸಿಸಿವರೆಗಿನ ಬೈಕ್ಗಳು ಇವೆಲ್ಲ ಈಗ 18%ಗೆ ಬಂದಿವೆ. ಮೊದಲು 28% ಇತ್ತು. ಅಂದ್ರೆ ಇವು ಸ್ವಲ್ಪ ಅಗ್ಗ ಆಗ್ಬಹುದು. ಹೌದು. ಆದ್ರೆ ದೊಡ್ಡ ಕಾರುಗಳು, 350 ಸಿಸಿ ಮೇಲಿನ ಬೈಕ್ಗಳು ಮಾತ್ರ 40% ಡಿಮೆರಿಟ್ ರೇಟ್ಗೆ ಹೋಗಿವೆ. ಗೊತ್ತಾಯ್ತು. ಇನ್ನು ಸೇವಾ ವಲಯದಲ್ಲಿ ಆ ವಿಮಾ ಕ್ಷೇತ್ರದ ಬಗ್ಗೆ ಬಹಳ ಚರ್ಚೆ ಆಗ್ತಿತ್ತಲ್ಲ. ಹೌದು. ಅದು ಬಹುಶಃ ಅತಿ ದೊಡ್ಡ ನಿರ್ಧಾರ ಅನ್ಬಹುದು. ವೈಯಕ್ತಿಕ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ 18% ಜಿಎಸ್ಟಿ ಇತ್ತಲ್ಲ, ಅದನ್ನ ಪೂರ್ತಿಯಾಗಿ ತೆಗ್ದುಹಾಕಿದ್ದಾರೆ. ಝೀರೋ ರೇಟ್. ಓ, ಅಂದ್ರೆ ಪ್ರೀಮಿಯಂ ಕಡಿಮೆ ಆಗುತ್ತಾ? ಖಂಡಿತ, ಗಣನೀಯವಾಗಿ ಕಡಿಮೆ ಆಗ್ಬೇಕು. ಇದ್ರಿಂದ ಸರ್ಕಾರಕ್ಕೆ ಮೊದಲು ಸುಮಾರು 16,000 ಕೋಟಿ ಆದಾಯ ಬರ್ತಿತ್ತು ಅಂತ ಅಂದಾಜು. ಹಬ್ಬಾ. ಹೌದು. ಇದರ ಜೊತೆಗೆ ಹೋಟೆಲ್ ರೂಮ್ಸ್ ಒಂದು ದಿನಕ್ಕೆ 7,500 ರೂಪಾಯಿವರೆಗೆ, ಜಿಮ್ಗಳು, ಸಲೂನ್ಗಳು, ಯೋಗ ಸೆಂಟರ್ಗಳು ಇವುಗಳ ಮೇಲಿನ ತೆರಿಗೆ ಕೂಡ 18ರಿಂದ 5%ಗೆ ಇಳಿದಿದೆ. ಸರಿ. ಆದರೆ ಕ್ಯಾಸಿನೋ, ರೇಸ್ ಕ್ಲಬ್ಗಳ ಎಂಟ್ರಿ? ಆ ಥರದ ಸೇವೆಗಳಿಗೆ 40% ಡಿಮೆರಿಟ್ ದರ ಇರುತ್ತೆ. ಓಕೆ. ಇಷ್ಟೆಲ್ಲ ದರ ಕಡಿಮೆ ಮಾಡಿದ್ರೆ ಸರ್ಕಾರಕ್ಕೆ ಆದಾಯ ನಷ್ಟ ಆಗಲ್ವಾ? ಹೇಗೆ ನಿಭಾಯಿಸ್ತಾರೆ? ಖಂಡಿತ ನಷ್ಟ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ವಾರ್ಷಿಕವಾಗಿ ಸುಮಾರು 48,000 ಕೋಟಿ ರೂಪಾಯಿ ನಿವ್ವಳ ಆದಾಯ ಕಡಿಮೆ ಆಗಬಹುದು. ಓ. ಆದ್ರೆ ಸರ್ಕಾರದ ಲೆಕ್ಕಾಚಾರ ಬೇರೆ ಇದೆ. ಅವ್ರೇನ್ ಕೇಳ್ತಿದಾರೆಂದ್ರೆ, ಟ್ಯಾಕ್ಸ್ ರೇಟ್ ಕಡಿಮೆ ಆದಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಅಂದ್ರೆ ಜನ ಹೆಚ್ಚು ಖರೀದಿ ಮಾಡ್ತಾರೆ ಮತ್ತು ಟ್ಯಾಕ್ಸ್ ಕಂಪ್ಲೈಯನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ. ಡೈನಾಮಿಕ್ ಎಫೆಕ್ಟ್ಸ್ ಅಂತಾರಲ್ಲ ಹಾಗೆ. ಹೌದು, ಕರೆಕ್ಟ್. ಈ ಡೈನಾಮಿಕ್ ಲಾಭಗಳು ಆ ಆರಂಭಿಕ ನಷ್ಟವನ್ನ ಕವರ್ ಮಾಡುತ್ತೆ, ಅಷ್ಟೇ ಅಲ್ಲ ಎಕನಾಮಿಗೆ ಒಂದು ಪುಷ್ ಕೊಡುತ್ತೆ ಅಂತ ಅವರ ನಂಬಿಕೆ. ಜಿಡಿಪಿ ಬೆಳವಣಿಗೆ ಮೇಲೆ ಏದಾದ್ರೂ ಪರಿಣಾಮ ಆಗ್ಬೋದಾ? ಹೌದು. ಜಿಡಿಪಿಗೆ 1.2ರಿಂದ 1.5% ಪಾಯಿಂಟ್ಸ್ ಆಡ್ ಆಗ್ಬೋದು, ಮತ್ತೆ ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಆಗೋಕೆ ಸಹಾಯ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಸರಿ. ಈ ದರಗಳಲ್ಲದೆ ಪ್ರೊಸೀಜರಲ್ಲಿ ಅಂದ್ರೆ ಕಾರ್ಯವಿಧಾನದಲ್ಲಿ ಏನಾದ್ರೂ ಸುಧಾರಣೆ ತಂದಿದಾರಾ? ಹೌದು. ಕೆಲವು ಇಂಪಾರ್ಟೆಂಟ್ ಪ್ರೊಸೀಜರಲ್ ಬದಲಾವಣೆಗಳೂ ಇವೆ. ಮೊದಲನೇದಾಗಿ ಆ ಜಿಎಸ್ಟಿ ಅಪೆಲೆಟ್ ಟ್ರಿಬ್ಯುನಲ್, ಜಿಎಸ್ಟಿಎಟಿ ಅಂತ ಕಾಯ್ತಾ ಇದ್ರಲ್ಲ, ಹೌದು. ಅದು ಸ್ಥಾಪನೆ ಆಗಿದ್ದು ಡಿಸೆಂಬರ್ 2025ರಿಂದ ಹಿಯರಿಂಗ್ಸ್ ಶುರು ಮಾಡಬಹುದು ಅಂತ ನಿರೀಕ್ಷೆ ಇದೆ. ಇದರಿಂದ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಬೇಗ ಸೆಟಲ್ ಆಗತ್ತೆ. ಇದು ಬಹಳ ಮುಖ್ಯವಾದದ್ದು. ಹೌದು. ಎರಡನೇದಾಗಿ ಎಕ್ಸ್ಪೋರ್ಟರ್ಸ್ ಮತ್ತೆ ಐಡಿಎಸ್ ಸಮಸ್ಯೆಯಿಂದ ಬಳಲ್ತಿರುವವರಿಗೆ ನವೆಂಬರ್ 1ರಿಂದ ರಿಸ್ಕ್ ಬೇಸ್ಡ್ ಆಗಿ 90% ಪ್ರೊವಿಷನಲ್ ರಿಫಂಡ್ ಸಿಗುತ್ತೆ. ಓ, ಇದರಿಂದ ವರ್ಕಿಂಗ್ ಕ್ಯಾಪಿಟಲ್ಗೆ ಸಹಾಯ ಆಗುತ್ತೆ. ನಿಖರವಾಗಿ. ಮೂರನೇದಾಗಿ ಎಂಎಸ್ಇಮಿಗಳಿಗೆ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸಿಂಪಲ್ ಮಾಡೋ ಒಂದು ಯೋಜನೆ ಕೂಡ ನವೆಂಬರ್ 1ರಿಂದ ಜಾರಿಗೆ ಬರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಆಳವಾದ ಅಧ್ಯಯನದಿಂದ ನಮಗೇನ್ ಗೊತ್ತಾಗುತ್ತೆ? ಇದರ ಸಾರಾಂಶ ಏನು? ನೋಡಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಇದೆಯಲ್ಲ, ಇದು ಭಾರತದ ತೆರಿಗೆ ವ್ಯವಸ್ಥೆಯನ್ನ ಗಣನೀಯವಾಗಿ ಸರಳಗೊಳಿಸೋಕೆ, ತರ್ಕಬದ್ಧ ಮಾಡೋಕೆ ಇಟ್ಟಿರೋ ಒಂದು ದೊಡ್ಡ ಹೆಜ್ಜೆ. 5%, 18%, 40% ಹೊಸ ಸ್ಟ್ರಕ್ಚರ್, ಇನ್ಶೂರೆನ್ಸ್ ಮೇಲಿನ ಟ್ಯಾಕ್ಸ್ ತೆಗೆದಿದ್ದು, ಸಿಮೆಂಟ್ ರೇಟ್ ಕಮ್ಮಿ ಮಾಡಿದ್ದು, ಐಡಿಎಸ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದ್ದು, ಜಿಎಸ್ಟಿ ಸ್ಥಾಪನೆ ಇವೆಲ್ಲವೂ ಎಕಾನಮಿಯನ್ನ ಬೂಸ್ಟ್ ಮಾಡೋಕೆ, ಗ್ರಾಹಕರು ಮತ್ತೆ ಬಿಸ್ನೆಸ್ಗಳ ಮೇಲಿನ ಹೊರೆಯನ್ನ ಕಡಿಮೆ ಮಾಡೋಕೆ ಒಂದು ಸ್ಪಷ್ಟ ಪ್ರಯತ್ನ ಅಂತ ಕಾಣಿಸ್ತೆ. ಕೇಳುಗರಿಗೆ ಇದರ ರೆಲೆವೆನ್ಸ್ ಏನಂದ್ರೆ, ಈ ಬದಲಾವಣೆಗಳು ನಮ್ಮೆಲ್ಲರ ಡೈಲಿ ಖರ್ಚು ವೆಚ್ಚಗಳ ಮೇಲೆ, ನಾವು ನಡೆಸೋ ಬಿಸ್ನೆಸ್ಗಳ ಮೇಲೆ ಮತ್ತೆ ದೇಶದ ಒಟ್ಟಾರೆ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಬೆಲೆಗಳು ಹೇಗೆ ಬದಲಾಗುತ್ತೆ, ಯಾವ ಸೆಕ್ಟರ್ಗೆ ಹೆಚ್ಚು ಲಾಭ ಆಗುತ್ತೆ ಅನ್ನೋದನ್ನ ಗಮನಿಸೋದು ಮುಖ್ಯ ಅಲ್ವಾ? ಖಂಡಿತ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಯೋಚನೆ ಮಾಡೋಕೆ. ಹೇಳಿ. ಈ ತಂಬಾಕು ಪ್ರಾಡಕ್ಟ್ಸ್ ಮೇಲಿನ 40% ಡಿಮೆರಿಟ್ ದರವನ್ನ ತಕ್ಷಣಕ್ಕೆ ಜಾರಿ ಮಾಡ್ತಿಲ್ಲ. ಓ, ಯಾಕೆ? ಅದನ್ನ ರಾಜ್ಯಗಳಿಗೆ ಜಿಎಸ್ಟಿ ಕಾಂಪೆನ್ಸೇಷನ್ ಕೊಡೋಕೆ ಸರ್ಕಾರ ಸಾಲ ಮಾಡಿತ್ತಲ್ಲ, ಆ ಸೆಸ್ ಲೋನ್ ಪೂರ್ತಿ ತೀರಿಸಿದ ಮೇಲೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓ, ಇದು ಬಹಳ ಸ್ವಾರಸ್ಯಕರವಾಗಿದೆ. ಅಂದ್ರೆ ಹಳೆಯ ಒಂದು ಆರ್ಥಿಕ ಬದ್ಧತೆ ಇವತ್ತಿನ ಪಾಲಿಸಿ ಡಿಸಿಷನ್ ಮೇಲೆ ಪ್ರಭಾವ ಬೀರ್ತಿದೆ ಅಂತಾಯ್ತು. ನಿಖರವಾಗಿ. ಅದು ಒಂದು ಹಿಸ್ಟಾರಿಕಲ್ ಫೈನಾನ್ಷಿಯಲ್ ಆಬ್ಲಿಗೇಷನ್.
ಆ ಬಾಧ್ಯತೆ ಇವತ್ತಿಗೂ ಈ ಹೊಸ ತೆರಿಗೆ ದರಗಳನ್ನ ಯಾವಾಗ ಹೇಗೆ ಜಾರಿ ಮಾಡಬೇಕು ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತಿದೆ. ಇದು ಒಂದು ಒಳ್ಳೆ ಉದಾಹರಣೆ. ಎಕನಾಮಿಕ್ ಪಾಲಿಸಿ ಮೇಕಿಂಗ್ ಅನ್ನೋದು ಬರೀ ಈಗಿನ ಅಗತ್ಯಗಳನ್ನಷ್ಟೇ ಅಲ್ಲ, ಹಳೆಯ ಜವಾಬ್ದಾರಿಗಳನ್ನು ಬ್ಯಾಲೆನ್ಸ್ ಮಾಡಬೇಕಾದ ಒಂದು ಕಾಂಪ್ಲೆಕ್ಸ್ ಪ್ರಾಸೆಸ್ ಅಂತ ತೋರಿಸುತ್ತೆ. ನಿಜಕ್ಕೂ ಯೋಚಿಸಬೇಕಾದ ವಿಷಯ.